ಕರಾವಳಿಯಲ್ಲಿ ಇಂದು ಶಿವರಾತ್ರಿಯಂದು ಜನರು ಭಕ್ತಿ ಭಾವದಿಂದ ಆಚರಿಸುತ್ತಿದ್ದಾರೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಶಿವ ಕ್ಷೇತ್ರಗಳಲ್ಲಿ ಇಂದು ಬೆಳಗಿನಿಂದಲೇ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಶಿವ ನಾಮಸ್ಮರಣೆ ಮಾಡುತ್ತಾ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಬಂಟ್ವಾಳದ ನರಹರಿ ಪರ್ವತ, ಕಾರಿಂಜ, ನಂದಾವರ, ಬೆಳ್ತಂಗಡಿಯ ಧರ್ಮಸ್ಥಳಗಳಲ್ಲಿ ಇಂದು ಭಕ್ತರ ಸಂಖ್ಯೆ ಹೆಚ್ಚಿತ್ತು. ಶಿವರಾತ್ರಿಯಂದು ಧರ್ಮಸ್ಥಳಕ್ಕೆ ಭಕ್ತರು ದೂರಗಳಿಂದ ಪಾದಯಾತ್ರೆಯಲ್ಲಿ ಬರುವ ಸಂಪ್ರದಾಯವಿದೆ. ಮಂಗಳೂರು ನಗರದ ಕುದ್ರೋಳಿಯಲ್ಲಿ ಶಿವರಾತ್ರಿ ಎಂದರೆ ಜಾತ್ರೆಯ ಸಡಗರ. ಕುದ್ರೋಳಿಯಲ್ಲಿ ಇಂದು ರಥೋತ್ಸವ ನಡೆಯುತ್ತಿದೆ. ಶಿವಬಲಿ, ಮಹಾಶಿವರಾತ್ರಿ ಜಾಗರಣೆ, ಕಟ್ಟೆ ಪೂಜೆ, ಕೆರೆ ದೀಪ, ಮಂಟಪ ಪೂಜೆಗಳು ನಡೆಯುತ್ತಿವೆ. ಸಪ್ತ ತೀರ್ಥಗಳು ಇರುವ ಕ್ಷೇತ್ರ ಕದ್ರಿಯ ಶ್ರೀ ಮಂಜುನಾಥ ದೇವಾಲಯದಲ್ಲಿ ಬೆಳಗಿನಿಂದಲೇ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಶಿವಲಿಂಗಕ್ಕೆ ಜಲಾಭಿಷೇಕ, ಬಿಲ್ವಪತ್ರೆ ಅರ್ಪಣೆ ಮಾಡುವ ಶಿವನನ್ನ ಪೂಜಿಸಿದ್ರು. ಶಿವನಿಗೆ ಅಭಿಷೇಕ ಮಾಡಿದ ತೀರ್ಥಗಳನ್ನ ಭಕ್ತಾದಿಗಳು ಮನೆಗೆ ಕೊಂಡೊಯ್ಯುತ್ತಿದ್ದ ದೃಶ್ಯ ಕೂಡ ಕಂಡುಬಂದಿದೆ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಬರುವ ಶಿವರಾತ್ರಿ ಶಿವನ ಭಕ್ತರಿಗೆ ಪರಮ ಪವಿತ್ರ ಸಂದರ್ಭ. ಹಗಲು ಉಪವಾಸವನ್ನ ಮಾಡಿ ರಾತ್ರಿ ಜಾಗರಣೆ ಮಾಡಿ ಶಿವನಾಮ ಸ್ಮರಣೆ ಮಾಡಿದ್ರೆ ಜೀವನದಲ್ಲಿ ಒಳಿತಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಪಂಚಾಕ್ಷರಿ ಮಂತ್ರವೆಂದು ಪ್ರಸಿದ್ಧವಾಗಿರುವ ನಮಃ ಶಿವಾಯ ಮಂತ್ರದ ಮೂಲಕ ಶಿವನನ್ನ ಪೂಜಿಸುವುದು ವಾಡಿಕೆ. ಶಿವನಿಗೆ ರುದ್ರ ಎಂಬ ಹೆಸರು ಇದೆ. ಲಯಕ್ಕೆ ಅಧಿದೇವತೆ ಶಿವ. ರುದ್ರ ಎಂಬುದಕ್ಕೆ ರೋಗಗಳನ್ನು ನಿವಾರಿಸುವವನು ಎಂಬ ಅರ್ಥವೂ ಇದೆ. ಕರಾವಳಿಯ ಬಹುತೇಕ ಗ್ರಾಮಗಳಲ್ಲಿ ಶಿವ ಅರ್ಥಾತ್ ಪರಮೇಶ್ವರ ದೇವರು ಸೀಮೆ ದೇವರಾಗಿ ಪೂಜೆಯನ್ನು ಸ್ವೀಕರಿಸುತ್ತಿದ್ದಾರೆ. ಮುಜರಾಯಿ ಇಲಾಖೆ ಅಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 244 ಶಿವ ದೇವಾಲಯಗಳಿವೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವಾಲಯ ಹತ್ತೂರಿನಲ್ಲೂ ಖ್ಯಾತಿ ಪಡೆದ ದೇವಾಲಯ. ಇದರ ಜಾತ್ರೆಗೆ ಇಡೀ ಪುತ್ತೂರು ಶೃಂಗಾರಗೊಳ್ಳುತ್ತದೆ. ದೇವರು ಮೈಲುಗಟ್ಟಲೆ ಸಂಚರಿಸಿ ಭಕ್ತರಿಂದ ಕಟ್ಟೆ ಪೂಜೆಗಳನ್ನು ಸ್ವೀಕರಿಸಿ ಜಳಕಕ್ಕೆ ಹೋಗುವ ಅಪರೂಪದ ಪರಂಪರೆ ಇಲ್ಲಿಯದು. ಶಿವರಾತ್ರಿ ಎಂದರೆ ಜಾಗರಣೆ. ಹಿಂದೆ ಜಾಗರಣೆ ಮಾಡದವರ ಹಂಚಿನ ಮನೆಗಳಿಗೆ ಕಲ್ಲು ಬಿಸಾಡುವ ಪರಿಪಾಠವಿತ್ತು. ಇಂದು ಹಂಚಿನ ಮನೆಗಳು ಇಲ್ಲ, ತಾರಸಿನ ಮನೆಗೆ ಕಲ್ಲು ಬಿಸಾಡುವಂತಿಲ್ಲ. ಹಳ್ಳಿಗಳಲ್ಲಿ ಈಗಲೂ ಎಳನೀರು ಕದಿಯುವ ಘಟನೆಗಳು, ಸ್ನಾನದ ಮನೆಯಿಂದ ಗೋಡಾನ ಕದಿಯುವ ಅಥವಾ ಅದರ ಸ್ಥಾನಾಂತರ ಮಾಡಿ ಮರುದಿನ ಮನೆಯವರು ಹುಡುಕುವಂತೆ ಮಾಡುವ ಕುಚೋದ್ಯದ ಸಂಗತಿಗಳು ನಡೆಯುತ್ತದೆ. ಆದರೆ ಈಗ ಹೆಚ್ಚಿದ ಶಿಕ್ಷಣ, ಮೌಲ್ಯ ಪ್ರಜ್ಞೆಯಿಂದಾಗಿ ಇಂತಹ ಕುಚೋದ್ಯಗಳನ್ನು ಮಾಡುವವರ ಸಂಖ್ಯೆ ಕಡಿಮೆಯಾಗಿದೆ. ಗ್ರಾಮೀಣ ಭಾಗದ ಜನರು ಶಿವರಾತ್ರಿಯಂದು ಕಳವು ಮಾಡಿದ್ರೆ ಅದರ ಪಾಪ ತಟ್ಟೋದಿಲ್ಲ ಎನ್ನುತ್ತಾರೆ. ಬಹುಶಃ ಶಿವರಾತ್ರಿಯಂದು ಜಾಗರಣೆ ಮಾಡದವರಿಗೆ ಒಂದು ಪಾಠವನ್ನು ಕಲಿಸಲು ಹುಟ್ಟಿಕೊಂಡ ಆಚರಣೆ ಇದಾಗಿರಬಹುದು ಎಂದು ಊಹಿಸಲಾಗಿದೆ. ಕೆಲವು ಶಿವ ದೇವಾಲಯಗಳಲ್ಲಿ ಸಂಜೆಯಿಂದ ಮಧ್ಯರಾತ್ರಿಯವರೆಗೆ ಭಜನಾ ಕಾರ್ಯಕ್ರಮಗಳು ನಡೆಯುತ್ತವೆ.